ಲೇಡೀಸ್ ಅಂಡ್ ಜೆಂಟಲ್ಮನ್, ಸತತ ಎರಡನೇ ಬಾರಿಗೆ ಕಪ್ ಗೆಲ್ಲೋದಕ್ಕೆ ಆರ್ಸಿಬಿ ಮಾಸ್ಟರ್ ಪ್ಲಾನ್ ಏನು? ಈ ಐವರು ಆಟಗಾರರೇ ತಂಡದ ಅಸಲಿ ಬಲಶಕ್ತಿ. ವಿರಾಟ್ ಕೊಹ್ಲಿಗೆ ನೀಡಿರುವಂತಹ ಟಾಸ್ಕ್ ಮಾತ್ರ ರಣರೋಚಕ. ಈ ಸಲಾನು ಕಪ್ ನಮ್ದೆ. ಇದು ಸ್ಪೆಷಲ್ ರಿಪೋರ್ಟ್. ನಾನು ನಿಶ್ಚಿತ. ಕಳೆದ ಸೀಸನ್ನಲ್ಲಿ ಕೇವಲ ವಿರಾಟ್ ಕೊಹ್ಲಿ ಮಾತ್ರವಲ್ಲದೆ ತಂಡದ ಪ್ರತಿಯೊಬ್ಬ ಆಟಗಾರನು ಮ್ಯಾಚ್ ವಿನ್ನರ್ ಆಗಿ ಹೊರಹೊಮ್ಮಿದ್ರು. ಇದೇ ಹುಮ್ಮಸ್ಸಿನಲ್ಲಿ ಇರುವಂತಹ ಮ್ಯಾನೇಜ್ಮೆಂಟ್ ಈ ಬಾರಿಯೂ ಟ್ರೋಫಿ ಗೆಲ್ಲೋದಕ್ಕೆ ಐವರು ಪ್ರಮುಖ ಆಟಗಾರರ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನ ಹೊರಿಸಿದ್ದಾರೆ. ಐಪಿಎಲ್ ಅಭಿಮಾನಿಗಳ ಪಾಲಿನ ನೆಚ್ಚಿನ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಇದೀಗ ಸೀಸನ್ 19ಕ್ಕೆ ಭರ್ಜರಿಯಾಗಿ ಸಜ್ಜಾಗಿದೆ. ಕಳೆದ ಸೀಸನ್ನಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿ 18 ವರ್ಷಗಳ ಸುದೀರ್ಘ ಟ್ರೋಫಿ ಬರವನ್ನ ನೀಗಿಸಿಕೊಂಡಿದ್ದ ಆರ್ಸಿಬಿ ಇದೀಗ ಸತತ ಎರಡನೇ ಬಾರಿಗೆ ಟೈಟಲ್ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಸ್ಪೆಷಲ್ ಗೇಮ್ ಪ್ಲಾನ್ ಅನ್ನ ರೂಪಿಸಿದೆ. ಈ ಬಾರಿಯೂ ಟ್ರೋಫಿ ಗೆಲ್ಲೋದಕ್ಕೆ ಐವರು ಪ್ರಮುಖ ಆಟಗಾರರ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನ ಹೊರಿಸಿದ್ದಾರೆ. ಆ ಐವರು 5 ಸ್ಟಾರ್ ಪರ್ಫಾರ್ಮೆನ್ಸ್ ಹಾಗೆ ಅವರ ರೋಲ್ ಏನಿರುತ್ತೆ ಅಂತ ಹೇಳಿ ನೋಡೋದಾದ್ರೆ, ಡ್ಯಾಶಿಂಗ್ ಓಪನರ್ ಫಿಲ್ ಸಾಲ್ಟ್ ಅವರಿಗೆ ಈ ಬಾರಿಯೂ ಪವರ್ಫುಲ್ ಟಾಸ್ಕ್ ಅನ್ನ ನೀಡಲಾಗಿದೆ. ಹಿಟ್ ಔಟ್ ಅಥವಾ ಗೆಟ್ ಔಟ್ ಕಾನ್ಸೆಪ್ಟ್ ನಲ್ಲಿ ಬ್ಯಾಟ್ ಬೀಸುವಂತಹ ಇವರು ಪವರ್ ಪ್ಲೇನಲ್ಲಿ ರನ್ ವೇಗವನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಂಡು ತಂಡಕ್ಕೆ ಸಾಲಿಡ್ ಆರಂಭವನ್ನ ನೀಡುವಂತಹ ಹೊಣೆಯನ್ನ ಹೊತ್ತಿದ್ದಾರೆ. ಎರಡನೇದಾಗಿ ನಾಯಕ ರಜತ್ ಪಾಟೀದಾರ್ ತಂಡದ ಮಧ್ಯಂತರ ಓವರ್ಗಳ ಆಧಾರ ಸ್ತಂಭ. ಸ್ಪಿನ್ ಬೌಲಿಂಗ್ ಎದ್ದು ಅದ್ಭುತ ದಾಖಲೆಯನ್ನು ಹೊಂದಿರುವಂತಹ ಪಾಟೀದಾರ್ಗೆ ಕೋಚ್ ಆಂಡಿ ಫ್ಲೇವರ್ ಮತ್ತೆ ಮೋ ಬೋಬಾಟ್ ಅವರು ಮಧ್ಯಂತರ ಓವರ್ಗಳಲ್ಲಿ ರನ್ ರೇಟ್ ಕುಸಿಯದಂತೆ ನೋಡಿಕೊಳ್ಳುವಂತಹ ವಿಶೇಷ ಜವಾಬ್ದಾರಿಯನ್ನು ನೀಡಿದ್ದಾರೆ. ಇನ್ನು ಮೂರನೆಯದಾಗಿ ಆರ್ಸಿಬಿಯ ಫಿನಿಶಿಂಗ್ ಜವಾಬ್ದಾರಿ ಏನಿದೆ ಅಲ್ವಾ, ಅದನ್ನ ಆಲ್ರೌಂಡರ್ ಟೀಮ್ ಡೇವಿಡ್ ಹೆಗಲ ಮೇಲಿದೆ. ಅಂತಿಮ ಓವರ್ಗಳಲ್ಲಿ ಬೌಲರ್ಗಳ ಮೇಲೆ ಸವಾರಿ ಮಾಡುವಂತಹ ಇವರಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಚಿಕ್ಕ ಬೌಂಡ್ರಿಗಳು ವರದಾನ ಆಗುತ್ತೆ. ಡೆತ್ ಓವರ್ಗಳಲ್ಲಿ ಇವರ ಸ್ಫೋಟಕ ಬ್ಯಾಟಿಂಗ್ ಎದುರಾಳಿಗಳ ನಿದ್ದೆಗಿಡಿಸುವುದಂತೂ ಖಚಿತ. ಇನ್ನು ನಾಲ್ಕನೆಯದಾಗಿ ಆಸಿಸ್ ವೇಗಿ ಜೋಶ್ ಹ್ಯಾಜಲ್ವುಡ್ ಸೀಸನ್ನ ಮಧ್ಯಭಾಗದಲ್ಲಿ ತಂಡವನ್ನ ಸೇರ್ಕೊಳ್ತಾರೆ. ಪವರ್ ಪ್ಲೇ ಇರಲಿ ಅಥವಾ ಡೆತ್ ಓವರ್ ಇರಲಿ, ಇವರ ನಿಖರ ಲೈನ್ ಮತ್ತೆ ಲೆಂತ್ ಬೌಲಿಂಗ್ ತಂಡಕ್ಕೆ ದೊಡ್ಡ ಬಲ. ಕಳೆದ ಸೀಸನ್ನಲ್ಲೂ ಹ್ಯಾಜಲ್ವುಡ್ ಹಲವಾರು ಬಾರಿ ತಂಡವನ್ನ ಅಪಾಯದಿಂದ ಪಾರು ಮಾಡಿದೆ. ಹಾಗೆ ಐದನೇ ಕೊನೆಯದಾಗಿ ನಾವು ನೋಡೋದಾದ್ರೆ, ಬೌಲಿಂಗ್ ನಲ್ಲಿ ಸದಾ ಪರದಾಡ್ತಾ ಇದ್ದ ಆರ್ಸಿಬಿಗೆ ಈಗ ಭುವನೇಶ್ವರ್ ಕುಮಾರ್ ಮತ್ತೆ ಹ್ಯಾಜಲ್ವುಡ್ ಜೋಡಿ ಬಲವನ್ನ ತುಂಬಿದೆ. ಇದರೊಟ್ಟಿಗೆ ಎಡಗೈ ವೇಗಿ ಯಶ್ ದಯಾಳ್ ಕೂಡ ಸೇರ್ಕೊಂಡಿರೋದು ಫೇಸ್ ಅಟ್ಯಾಕ್ ಅನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿದೆ. ಆರಂಭಿಕ ಓವರ್ಗಳಲ್ಲಿ ವಿಕೆಟ್ ಪಡೆಯುವಂತಹ ಜವಾಬ್ದಾರಿ ಭುವಿ ಮೇಲಿದೆ. ಒಟ್ನಲ್ಲಿ ಈ ಐವರು ಆಟಗಾರರು ತಮ್ಮ ಪ್ಲಾನ್ ಪ್ರಕಾರ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರೆ ಈ ಸಲವೂ ಕಪ್ ನಮ್ದೇ ಅನ್ನುವಂತಹ ಅಭಿಮಾನಿಗಳ ಕನಸು ನನಸಾಗೋದ್ರಲ್ಲಿ ಸಂಶಯ ಇಲ್ಲ. ಆರ್ಸಿಬಿ ಸತತ ಎರಡನೇ ಬಾರಿಗೆ ಕಪ್ ಗೆಲ್ಲುವಲ್ಲಿ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಹಾಗಾಗಿ ಕಳೆದ ಬಾರಿಯಂತೆ ಈ ಬಾರಿಯೂ ಸಂಘಟಿತ ಹೋರಾಟ ನೀಡಿ ಆರ್ಸಿಬಿ ವಿಜಯಿ ಆಗಲಿ ಅನ್ನುವಂಥದ್ದು ಅಭಿಮಾನಿಗಳ ಹಾರೈಕೆ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.